ಹೊಲೆಯನ್ನ ಸೋಲಿಸುವುದೇ ಮಾದಿಗರ ಗುರಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಳ ಮೀಸಲಾತಿ ಯಾವತ್ತಿನಿಂದ ಸಮಸ್ಯೆ ಬೊಗಲಿದೆಯೋ ಅವತ್ತಿನಿಂದ ಇವತ್ತಿನ ತನಕವೂ ಸಹ ಮಾದಿಗರ ಕಣ್ಣು ಹೊಲೆಯರ ಮೇಲೆ ಬಿದ್ದಿದೆ. ಅವರು ಆಡುವಂತಹ ಮಾತುಗಳು ಕೂಡ ಕೇವಲ ಹೊಲೆಯರಿಗೆ ಮಾತ್ರ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಈ ಕಾಸ್ಟ್ನಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥವ್ರು 101 ಜಾತಿಯಲ್ಲಿ, ಈ 101 ಜಾತಿಯಲ್ಲಿ ಕೇವಲ ಹೊಲೆಯ ಸಮುದಾಯಕ್ಕೆ ಸೇರಿದ ನಾಯಕರನ್ನ ಎಚ್ ಸಿ ಮಾದೇವಪ್ಪರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಇಲ್ಲ ಜಿ ಪರಮೇಶ್ವರ್ ಆಗಿರ್ಬೋದು, ಇವರನ್ನ ಛಲವಾದಿಗಳು, ಇವರೊಬ್ಬರು ಅಸಮರ್ಥರು, ಇವರೊಬ್ಬ ನಾಲಾಯಕರು, ಈ ಸಚಿವರ ಬಗ್ಗೆ ಹೀಗೆಲ್ಲ ಮಾತಾಡ್ತಾರೆ ಈ ಮಾದಿಗ ನಾಯಕರು ಅನ್ನೋದನ್ನ ನಿಮಗೆ ನಾವು ಇಲ್ಲಿ ತೋರಿಸ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ. ಈಗ ನರಸಪ್ಪ ದಂಡೋರ ಮಾದಿಗ ಹೇಳ್ತಕ್ಕಂಥ ಮಾತೇನಪ್ಪ ಅಂದ್ರೆ, ಛಲವಾದಿಗಳನ್ನ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಸೋಲಿಸುವುದೇ ನಮ್ಮ ಮಾದಿಗರ ಪ್ರಮುಖ ಗುರಿ ಅಂತೆ. ಬನ್ರಪ್ಪ ನೋಡ್ಕೊಂಡು ಬರೋಣ ಏನ್ ಹೇಳಿದಾನೆ ನರಸಪ್ಪಣ್ಣ. ಒಂದು ಮಾತು ನಾವು ಕೂಡ ನರಸಪ್ಪಣ್ಣ ಕೇಳೇ ಬಿಡೋಣ ಅಂತ ಆಲೋಚನೆ ಮಾಡಬೇಕಾಗಿದೆ. ಹೊಲೆಯ ಸಮಾಜದ ಮುಖಂಡರೇ, ನೀವು ಕೂಡ ಎಚ್ಚೆತ್ತುಕೊಳ್ಳಿ. ನೀವು ಕೂಡ ಒಂದಿಷ್ಟು ಆಲೋಚನೆ ಮಾಡಿ. ಯಾವ ರೀತಿಯಾಗಿ ಹೊಲೆಯರನ್ನ ನಿಂದಿಸ್ತಾ ಇದ್ದಾರೆ, ಅದು ಮಾದಿಗ ಜನಾಂಗದವರು ಎಂಬುದನ್ನ ನೀವು ಕಣ್ಣಾರೆ ನೋಡಿ. ಯಾವುದೇ ಕಾರಣಕ್ಕೂ ಸುದ್ದಿಯನ್ನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ, ನಿಮಗೆ ಇದರ ಮಾಹಿತಿ ದೊರಕುತ್ತೆ. ಗೃಹ ಸಚಿವರೇ, ನೀವು ನಾಲಾಯಕ ಸಚಿವರು. ಗೃಹ ಸಚಿವರೇ, ನೀವು ನಾಲಾಯಕ ಸಚಿವರು. ಗೃಹ ಸಚಿವರೇ, ನೀವು ನಾಲಾಯಕ ಸಚಿವರು. ನಿಮಗೆ ಯಾವುದೇ ನೈತಿಕತೆ ಇಲ್ಲ ಆ ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೆ. ದಲಿತರನ್ನ ಚೂ ಬಿಟ್ಟು ದಲಿತರ ಅರೆಸ್ಟ್ ಮಾಡಿಸ್ತಾ ಇದೆಯಾ? ನೀವು ಒಲೆಯ ಸಮುದಾಯಕ್ಕೆ ಸೇರಿದವನು ಮಾದೇವಪ್ಪ, ಒಲೆಯ ಸಮುದಾಯಕ್ಕೆ ಸೇರಿದವನು ಮಾದೇವಪ್ಪ, ಒಲೆಯ ಸಮುದಾಯಕ್ಕೆ ಸೇರಿದವನು ಮಾದೇವಪ್ಪ, ಎಚ್ ಸಿ ಮಾದೇವಪ್ಪ ಮತ್ತು ಜಿ ಪರಮೇಶ್ವರ್ ಹುಷಾರ್. ಎಚ್ ಸಿ ಮಾದೇವಪ್ಪ ಮತ್ತು ಜಿ ಪರಮೇಶ್ವರ್ ಹುಷಾರ್. ಎಚ್ ಸಿ ಮಾದೇವಪ್ಪ ಮತ್ತು ಜಿ ಪರಮೇಶ್ವರ್ ಹುಷಾರ್. ಮಾದಿಗರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇನ್ನು ಮುಂದೆ ನೀನು ಯಾವ ಕೊರಟಗೆರೆಯಿಂದ ಯಾವ ರೀತಿ ಗೆಲ್ತೀಯ ನಾವು ನೋಡ್ತೀವಿ. ಮಾದಿಗರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇನ್ನು ಮುಂದೆ ನೀನು ಯಾವ ಕೊರಟಗೆರೆಯಿಂದ ಯಾವ ರೀತಿ ಗೆಲ್ತೀಯ ನಾವು ನೋಡ್ತೀವಿ. ಮಾದಿಗರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇನ್ನು ಮುಂದೆ ನೀನು ಯಾವ ಕೊರಟಗೆರೆಯಿಂದ ಯಾವ ರೀತಿ ಗೆಲ್ತೀಯ ನಾವು ನೋಡ್ತೀವಿ. ನಿಮ್ಮ ಸಮುದಾಯದ ಯಾವನೊಬ್ಬ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಛಲವಾದಿಗಳ ಸೋಲಿಸೋದೇ ನಮ್ಮ ಗುರಿ. ನಿಮ್ಮ ಸಮುದಾಯದ ಯಾವನೊಬ್ಬ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಛಲವಾದಿಗಳ ಸೋಲಿಸೋದೇ ನಮ್ಮ ಗುರಿ. ಇದು ಮಾದಿಗರು ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಮಾದಿಗರು ಎಲ್ಲರೂ ಕೂಡ ಬೀದಿಗೆ ಬಂದು ಷಡಕ್ಷರ ಸ್ವಾಮೀಜಿಗಳ ನಾಯಕತ್ವದಲ್ಲಿ ಪಾದಯಾತ್ರೆ ಬರುವಂತ ದಾರಿ ಮಧ್ಯದಲ್ಲಿ ಈ ನೀಚ ಪೊಲೀಸರು ನಮ್ಮನ್ನು ಬಂಧಿಸಿ ಇವತ್ತು ಅವಮಾನ ಮಾಡಿರುವಂತಹ ಹೋರಾಟಗಾರರಿಗೆ, ನೀಚ ಪೊಲೀಸರು ನಮ್ಮನ್ನು ಬಂಧಿಸಿ ಇವತ್ತು ಅವಮಾನ ಮಾಡಿರುವಂತಹ ಹೋರಾಟಗಾರರಿಗೆ, ನೀಚ ಪೊಲೀಸರು ನಮ್ಮನ್ನು ಬಂಧಿಸಿ ಇವತ್ತು ಅವಮಾನ ಮಾಡಿರುವಂತಹ ಹೋರಾಟಗಾರರಿಗೆ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ. ನಾವು ಇವತ್ತು ಮಂದಾಕೃಷ್ಣ ಮಾದಿಗಣ್ಣವರು ಕೂಡ ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವರೂಪ ಮಾದಿಗರ ತೋರಿಸಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಬಂಧುಗಳೇ, ನರಸಪ್ಪ ದಂಡೋರ ಹೇಳ್ತಕ್ಕಂಥ ಮಾತು ಏನಿದೆ ಅಂತಂದ್ರೆ, ಗೃಹ ಸಚಿವ ಒಬ್ಬ ನಾಲಾಯಕಂತೆ, ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕಾ ಖರ್ಗೆ ಇವರೆಲ್ಲ ಇವರ ಆಳುಗಳಂತೆ, ಇವರು ರಾಜಕೀಯವಾಗಿ ಆಳಲಿಕ್ಕೆ ಅಸಮರ್ಥರಂತೆ. ಇದು ನಾವ್ಯಾರು ಹೇಳ್ತಾ ಇಲ್ಲ. ಮಾದಿಗ ದಂಡೋರ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ಹೇಳ್ತಕ್ಕಂಥ ಮಾತಿದು. ನೀವೆಲ್ಲ ಈಗ ಕೇಳಿಸ್ಕೊಂಡ್ರಲ್ಲ, ಯಾವ್ಯಾವ ರೀತಿಯಾಗಿ ಮಾತಾಡಿದ್ರು, ಯಾವ್ಯಾವ ರೀತಿಯಾಗಿ ಹೇಳಿದ್ರು, ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ. ಹೊಲೆಯರನ್ನು ಕಂಡ್ರೆ ಇವರನ್ನು ಆಗೋದೇ ಇಲ್ಲ ಮಾದಿಗರಿಗೆ. ಈ ಒಳ ಮೀಸಲಾತಿ, ಆ ಒಂದು ಒಳ ಮೀಸಲಾತಿ ಮಾದಿಗ ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥದ್ದು 18-19 ಜಾತಿಗಳಾಗಿದ್ರೆ ಅವರು ಕೂಡ ಯಾವತ್ತೂ ಮಾತಾಡಲ್ಲ. ಆದರೆ ಕೇವಲ ಮಾದಿಗರು ಮಾತ್ರ ಮಾತಾಡ್ತಾರೆ. ಇಲ್ಲಿ ಸುಮಾರು ಜನ ಈ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ 103 ಜಾತಿಗಳಲ್ಲಿ ಹೊಲೆಯ ಮತ್ತು ಮಾದಿಗರಿಗೆ ಮಾತ್ರ ಬೇಕಾಗಿದೆ ಈ ಮೀಸಲಾತಿ ಅನ್ನೋದನ್ನ ನಮಗೆ ಕಾಣಿಸ್ತಾ ಇದೆ. ಈ ಮೀಸಲಾತಿ ಹೋಗ್ಬಿಟ್ಟಿದೆ. ಈಗ ಹೊಲೆ ಮಾದ್ರ ಜಗಳ ರೋಡಿಗೆ ಬರ್ತಾ ಇದೆ. ಇದಕ್ಕೆ
ಬಿಜೆಪಿ ಒಂದು ಕಡೆಯಿಂದ ಕುಮ್ಮುಖ ಕೊಡ್ತಾ ಇದೆ, RSS ಇನ್ನೊಂದು ಕಡೆಯಿಂದ ಈ ಮಾದಿಗರಿಗೆ ಸಪೋರ್ಟ್ ಮಾಡ್ತಾ ಇದೆ. ಮಾದಿಗರಿಗೆ ಇವತ್ತಿಂದ ಸಪೋರ್ಟ್ ಮಾಡಿದಲ್ಲ. ಬಿಜೆಪಿ BS ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರಿಂದ ಯಾವತ್ತು ಬೇರ್ಪಟ್ಟಿದ್ರು, ಮಿಲಿ ಜುಲಿ ಸರ್ಕಾರ ಯಾವತ್ತು ಮಾಡಿಕೊಂಡ್ರು, 2020 ಮ್ಯಾಚ್ ನಡೆದ್ರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸೇರಿಕೊಂಡು, ಬಿಜೆಪಿ ಮತ್ತು JDS ಅನ್ನ ಸೇರಿಕೊಂಡು ನಮ್ಮ ಕರ್ನಾಟಕದಲ್ಲಿ ಯಾವತ್ತು ಒಂದು ಸರ್ಕಾರ ರಚನೆ ಆಯಿತೋ ಕೇವಲ 2 ವರ್ಷಗಳ ಕಾಲ ಅಲ್ಲಿ ಕುಮಾರಸ್ವಾಮಿ ಅವರು ಮಾತ್ರ ಮುಖ್ಯಮಂತ್ರಿಗಳಾಗಿದ್ದರು. ಅದಾದ ಕಾರಣದಿಂದ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಎಂಬ ಕಾರಣಕ್ಕೆ ಅಲ್ಲಿ ಬಾಡಿನ ಡಿಸಲ್ವ್ ಮಾಡಿಬಿಟ್ಟು ಚುನಾವಣೆಗೆ ಹೋದ್ರು. ಅವಾಗ BS ಯಡಿಯೂರಪ್ಪ ಅವರು ಹೇಳಿರ್ತಕ್ಕಂಥ ಏನಪ್ಪಾ ಬಿಜೆಪಿ ಅವರ ಅಜೆಂಡಾ ಅಂದ್ರೆ ಸದಾಶಿವ ಆಯೋಗನ ಜಾರಿಗೆ ತರ್ತೀವಿ. ಸದಾಶಿವ ಆಯೋಗ ಜಾರಿಗೆ ತಂದಾಗ ಮಾತ್ರ ಮಾದಿರಿಗೆ ಒಂದಿಷ್ಟು ಸೌಲಭ್ಯಗಳು ಸಿಗುತ್ತೆ ಎಂಬ ಕಾರಣಕ್ಕಾಗಿ ಅವತ್ತಿನ ಬಿಜೆಪಿ ಪ್ರಣಾಳಿಕೆಯಲ್ಲಿ ಈ ಒಂದು ಅಂಶವನ್ನ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅದನ್ನ ನಂಬಿಕೊಂಡು ಮಾದಿಗ ಸಮಾಜದ ಮುಖಂಡರು, ಮಾದಿಗ ಸಮಾಜ ಇರತಕ್ಕಂಥ ರಾಜಕೀಯ ನಾಯಕರು, ಕಾಂಗ್ರೆಸ್ ಇರತಕ್ಕಂಥ ಮಾದಿಗ ನಾಯಕರು ಅಥವಾ BSP ಇರತಕ್ಕಂಥ ಮಾದಿಗ ನಾಯಕರು ಮತ್ತು ಇನ್ಯಾವುದೇ ಪಕ್ಷಗಳಲ್ಲಿದ್ದರೂ ಕೂಡ JDS ಇರತಕ್ಕಂಥ ಮಾದಿಗರು ಕೂಡ ಪ್ರಣಾಳಿಕೆಯನ್ನ ಓದಿಕೊಂಡು ಸದಾಶಿವ ಆಯೋಗ ಜಾರಿಗೆ ಬರುತ್ತೆ, ನಾವು ಅಸಮಾನತೆಯನ್ನ ಹೊರಲೋಡಿಸಿ ಸಮಪಾಲು ಸಮಬಾಳು ಎನ್ನುವಂತ ರೀತಿಯಲ್ಲಿ ಬದುಕೋಣ ಎನ್ನುವಂತ ಒಂದು ನಿಟ್ಟಿನಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಈ ಮಾದಿಗರು ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಂದ್ರೆ ಒಳ ಮೀಸಲಾತಿ ಒಂದ್ ಕಡೆ ಇಡೋಣ, ಆದರೆ ಈ ಏನ್ ಹೇಳಿದ್ರಲ್ಲ BS ಯಡಿಯೂರಪ್ಪ ಅವರು ಸದಾಶಿವ ಆಯೋಗ ಜಾರಿಗೆ ತರ್ತೀವಿ ಅಂತಕ್ಕಂಥ ಮಾತು ಹೇಳಿದಾಗೆ ಅವತ್ತು ಎಲ್ಲ ಜಿಲ್ಲೆಯ ಮಾದಿಗರು ಬಿಜೆಪಿಯವರನ್ನ ಓಟ್ ಹಾಕಿ ಗೆಲ್ಲಿಸಿ ಬಿಜೆಪಿ ಸರ್ಕಾರನ ಅಧಿಕಾರಕ್ಕೆ ತಂದ್ರು. ಆ ಅಧಿಕಾರಕ್ಕೆ ತಂದ ಗಳಿಗೆಯಲ್ಲಿ ಮಧುಸ್ವಾಮಿ ಎನ್ನುವಂತ ಒಬ್ಬ ಮಂತ್ರಿ ಅಲ್ಲಿ ಒಂದು ಆಯೋಗ ರಚನೆ ಮಾಡ್ತಾನೆ. ಆ ಆಯೋಗ ರಚನೆ ಆದಲ್ಲಿ ಈ ಒಳ ಮೀಸಲಾತಿ ಮತ್ತೆ ತರ್ತೀವಿ, ಇದನ್ನು ತರ್ತೀವಿ ಅಂತೇಳಿ ಹೊರದುಂಬಿಸಿ ಏನೋ ಒಂದಿಷ್ಟು ಕಮಿಟ್ಮೆಂಟ್ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಛೂ ಬಿಟ್ಟ. ಯಡಿಯೂರಪ್ಪರು ಕೂಡ 5 ವರ್ಷ ಪೂರೈಸಲಿಲ್ಲ. ಅಲ್ಲಿ ಮತ್ತೆ BSG ನಮ್ಮ ಬೊಮ್ಮಾಯಿಯವರು ಬಂದ್ರು, ಆನಂತರ ಶೆಟ್ಟರ್ ಬಂದ್ರು, ಮತ್ತಾರೋ ಬಂದ್ರು, ಈ ತರ ಎಲ್ಲ ಆಗೋಗ್ಬಿಟ್ಟು ಅವ್ರು ಒಂದಿಷ್ಟು ಜೈಲು ಹೋಗ್ಬಿಟ್ರು ಅಥವಾ ಮತ್ತೆ ಅದಕ್ಕೊಂದಿಷ್ಟು ಹೋಗ್ಬಿಟ್ರು. ಈ ತರ ಹಿಂಗಾದ ನಂತರದಲ್ಲಿ ಮಾದಿಗರಿಗೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಬಿಜೆಪಿ ಮತ್ತು RSS ಅನ್ನ ಫಂಡಿಂಗ್ ನೀಡ್ತಾ ಇದೆ, ಸಪೋರ್ಟ್ ಆಗಿ ನಿಲ್ತಾ ಇದೆ ಅನ್ನೋ ಕಾರಣಕ್ಕೆ ಇವತ್ತು ಮಾದಿಗರು ಪುಟಿದೇಳುತ್ತಿದ್ದಾರೆ ಎನ್ನುವಂತ ಮಾತು ಹೊಲೆಯ ಸಮಾಜದ ಮುಖಂಡರು ಮತ್ತು ಈ 101 ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜರು ಇವರ ವಿರುದ್ಧ ನಿಲ್ತಾ ಇದ್ದಾರೆ. ಆದರೆ ಈ ಮಾದಿಗರು ಹೇಳ್ತಕ್ಕಂಥ ಮಾತೇನಪ್ಪ ಅಂದ್ರೆ ಯಾವಾಗಾದ್ರೂ ಮಾತಾಡಿ, ನೀವು ಅವ್ರ ನಸ್ಕಿನಲ್ಲಿ ಮಲ್ಕೊಂಡಾಗ ಕೂಡ ಒಂದಿಷ್ಟು ಎಬ್ಬಿಸ್ರಿ ಕಪಾಳದಲ್ಲಿ ಹೊಡೆದು, ಅವ್ರು ಮಾದೇವಪ್ಪ, SC ಮಾದೇವಪ್ಪ, ಅಮೇಶ್ವರ, ಅನಂತರ ಖರ್ಗೆ ಇದನ್ನ ಹೆಸರು ಬಿಟ್ರೆ ಬೇರೆ ಯಾವುದು ತಗೊಳ್ಳಲ್ಲ, ಆ ಮಟ್ಟಕ್ಕೆ ಅವರ ತಲೆಯಲ್ಲಿ ಹೋಗಿಬಿಟ್ಟಿದೆ. ಈ ಮಾದೇವಪ್ಪ, ಪರಮೇಶ್ವರ ಮತ್ತು ಖರ್ಗೆನ ಕಂಡ್ರೆ ಮಾದೇವ್ ಕಿಂಚತ್ತು ಆಗೋದಿಲ್ಲ ಅಂತಕ್ಕಂಥನ್ನ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಹೇಗೆ ನೀವು ಗೆಲ್ತೀರಿ? ಮುಂದಿನ ಚುನಾವಣೆಯಲ್ಲಿ ಪರಮೇಶ್ವರ್ ಕೊಟಗೇರಿಯಿಂದ ಹೇಗೆ ಗೆಲ್ತಾರೆ? SC ಮಾದೇವಪ್ಪ ಹೇಗೆ ಗೆಲ್ತಾರೆ? ಪ್ರಿಯಾಂಕಾ ಹೇಗೆ ಗೆಲ್ತಾರೆ? ತೊಡೆ ತಟ್ಟಿ ನಿಲ್ತೀವಿ, ನಿಮ್ಮನ್ನು ನಾವು ಸೋಲಿಸ್ತೀವಿ, ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಎನ್ನುವಂತ ಮಾತು ಅವ್ರು ಹೇಳ್ತಾ ಇಲ್ಲ. ಆದರೆ ಅವ್ರು ಹೇಳುವಂತ ಮಾತೇನಪ್ಪ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ RV ತಿಮ್ಮಾಪುರ್ ಏನ್ ಮಾಡ್ಬೇಕು? KH ಮುನಿಯಪ್ಪ ಏನ್ ಮಾಡ್ಬೇಕು? ಇವೆಲ್ಲ ಏನ್ ಮಾಡ್ಬೇಕು? ಅಲ್ಲಿರ್ತಕ್ಕಂಥ ಮುಖಂಡರು ಜಾರ್ಜ್ ಏನ್ ಮಾಡ್ಬೇಕು? ಇವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಇವ್ರ ರಾಜಕೀಯನ ಅಂತ್ಯ ಮಾಡ್ಕೊಳ್ಬೇಕಾ? ಇದು ದೊಡ್ಡ ಪ್ರಶ್ನೆ ಆಗಿದೆ ಮಾದಿಗರಲ್ಲಿ ಕೂಡ. ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಜೊತೆಯಾಗಿ ಮಾದಿಗ ದಂಡೋರ ಸಮಿತಿಯ ಪದಾಧಿಕಾರಿಗಳು ಇವತ್ತು ಹೊಲೆರನ್ನು ಕಂಡ್ರೆ ಆಗ್ತಾ ಇಲ್ಲ, ಅವ್ರಿಗೆ ವಾಂತಿ ಆಗ್ತಾ ಇದೆ, ಕಾರ್ಕೆ ಆಗ್ತಾ ಇದೆ, ಸಿಟ್ಟು ಅಷ್ಟು ಬರ್ತಾ ಇದೆ. ಯಾಕಂದ್ರೆ ಸರ್ಕಾರ ನಡೆಸೋದು ಈ ಹೊಲೆರಲ್ಲ, ಈ ಹೊಲೆರಿಗೆ ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಅಂದ್ಮೇಲೆ ಈ ಮಾದಿಗರೇ ಅವ್ರು ಬಂದ ಮೇಲೆ ಯಾರೋ ಗೌಡ ಕುಲಕರ್ಣಿಯ ಕಾಲು ಬಿದ್ದು ಸರ್ಕಾರ ಮಾಡಿಸ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಛಲವಾದಿಗಳನ್ನ, ಹೊಲೆರನ್ನ ಚುನಾವಣೆಯಲ್ಲಿ ನಾವು ಸೋಲಿಸ್ತೀವಿ ಅಂತಕ್ಕಂಥ ಪಣ ತೊಟ್ಟಿದ್ದಾರಂತೆ.
ಅದು ನಾವು ಹೇಳ್ತಾ ಇಲ್ಲ, ನರಸಪ್ಪ ಹೇಳ್ತಾ ಇರತಕ್ಕಂಥ ಮಾತು. ಅದರ ಜೊತೆಯಾಗಿ ಈ ಯಡಿಯೂರಪ್ಪ ಅವರು ಯಾವತ್ತು ಆ ವಿಚಾರವಾಗಿ ಹೇಳಿದ್ರು, ಆ ಹೇಳಿಕೆನ ಅವತ್ತಿನಿಂದ ತಲೆಯಲ್ಲಿ ಹುಳು ಬಿಟ್ಕೊಂಡು ಭಾಸ್ಕರ್ ಪ್ರಸಾದ್ ಆಗಿರ್ಬೋದು, ಈ ಕಡೆ ಅರುಣ್ ಆಗಿರ್ಬೋದು, ಇಲ್ಲಿ ದಂಡೋರ ಸಮಿತಿಯವರು ಆಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಮಾದಿಗ ಸಮಾಜದ ಮುಖಂಡರು ಕೂಡ ಎಲ್ಲರೂ ಕೂಡ ಬಿಜೆಪಿ ಒಲವಾಯಿತು. ಹಾಗಾಗಿ ಅಲ್ಲಿ ಬಿಜೆಪಿ ಸರ್ಕಾರ ಬಂತು. ಆ ರೀತಿಯಲ್ಲಿ ಅದನ್ನು ಆಯೋಗ ರಚನೆ ಮಾಡಲಿಲ್ಲ. ಅಲ್ಲಿ ಸದಸ್ಯ ಆಯೋಗ ಕೂಡ ಹಳ್ಳ ಹಿಡಿದೋಯ್ತು. ಅದಾದ ನಂತರದಲ್ಲಿ ಒಳ ಮೀಸಲಾತಿ ಜಾರಿಗೆ ಬಂತು. ಈ ಒಳ ಮೀಸಲಾತಿ ಜಾರಿಗೆ ಬಂದಾಗಿನಿಂದ ಅನೇಕ ಮಾದಿಗರು ಹೊಲೆಯರ ಮೇಲೆ ಕೆಂಡ ಕಾಡ್ತಾ ಇದ್ದಾರೆ. ಹೇಗೆ ಅವರನ್ನ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಹೀಗೆ ಮಾಡಿದ್ರೆ ಹೊಲೆ ಮಾದಿಗರು ಒಂದಾಗ್ಲಿಕ್ಕೆ ಸಾಧ್ಯನಾ? ಹೀಗೆಲ್ಲ ಮಾತಾಡಿ ಮನಸ್ಸುಗಳನ್ನು ಮುರಿದುಕೊಂಡು ಇಲ್ಲಿ ವಿಚ್ಛೇದನ ಪಡೆದುಕೊಳ್ಳುವಂಥ ಮಟ್ಟಕ್ಕೆ ಬಂದಿಲ್ಲುವಂಥ ಮಟ್ಟಕ್ಕೆ ನೀವು ಹೊಲೆ ಮಾದಿಗರು ಬಂದರೆ ನಿಮ್ಮ ರಾಜಕೀಯ ಅಸ್ತಿತ್ವ ಸಿಗುತ್ತೇನಾ? ಅಂಬೇಡ್ಕರ್ ಅವರು ಕನಸು ಕಂಡಂಥ ಪೊಲಿಟಿಕಲ್ ಈಸ್ ಎ ಪವರ್ ಕೀ ಅಂತಕ್ಕಂಥ ಮಾತನ್ನ ನೀವು ಮುಟ್ಲಿಕ್ಕೆ ಸಾಧ್ಯನಾ? ನರಸಪ್ಪ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ, ಅರುಣ್ ಕುಮಾರ್ ಅವರೇ, ನೀವೆಲ್ಲ ಒಂದು ಕಡೆ ಬಿಜೆಪಿಯನ್ನ ಹೆಲ್ಪ್ ಮಾಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ದಳ ಹಾಗೂ ABSP ಕಟ್ಟಿದಿರತಕ್ಕಂಥ ಮುನಿಯಪ್ಪರಾಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ಸಪ್ರೇಟ್ ಆಗಿ ನಿಮ್ಮದೇ ಒಂದು ಪಕ್ಷ ತೆಕ್ಕೊಂಡು ನೀವೇ ಗೆಲ್ಲಿ. ಆದರೆ ಇನ್ನೊಬ್ಬರನ್ನ ಬೈಬೇಡಿ, ಇನ್ನೊಬ್ಬರನ್ನ ನಿಂದಿಸಬೇಡಿ, ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಬೇಡಿ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಕೆಲಸನ ಹಳ್ಳಿಗೂ ಕೂಡ ವಿಷ ಬೀಜವಾಗಿ ಬಿತ್ತಾ ಇದೆ. ಹೊಲೆಮಾದಿಯಲ್ಲಿ ಜಗಳ ಹಚ್ಚುವಂಥ ಕೆಲಸ ನಡೀತಾ ಇದೆ. ನೀವು ಮಾಡ್ತಕ್ಕಂಥ ಕುತಂತ್ರಿ ಕೆಲಸ ಅಂತ ಇಲ್ಲಿ ಮಹಾದೇವಪ್ಪ, ಪರಮೇಶ್ವರ್ ಮತ್ತು ಖರ್ಗೆನ ನೀವು ಕುತಂತ್ರಿಗಳಂತೇಳಿ ನೀವು ಹೇಳ್ತಾ ಇದ್ರಿ. ಆದರೆ ಅವ್ರಕ್ಕಿಂತಲೂ ಕುತಂತ್ರಿಗಳು ನೀವಾಗಿದ್ದೀರಿ ಅಂತಕ್ಕಂಥ ಮಾತು ಇಲ್ಲಿ ಹೊಲೆಯ ಸಮಾಜದವರು ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ತರ ಬಹಿರಂಗವಾಗಿ ಬರ್ತಾ ಇಲ್ಲ. ನೀವು ಹೇಳ್ಕೊಡ್ತೀರಲ್ಲ, ಅವನು ಹಾಗೆ, ಇವನು ಹೀಗೆ, ಅವನ್ ಗುಲಾಮ, ಅವನ್ ನಾಲಾಯಕ. ಯಾವತ್ತೂ ಕೂಡ ನಾವು ಇವತ್ತಿಗೂ ತಿಮ್ಮಾಪುರ ಆಗಿರ್ಬೋದು ಅಥವಾ ಜಾರ್ಜ್ ಆಗಿರ್ಬೋದು ಅಥವಾ KH ಮುನಿಯಪ್ಪ ಆಗಿರ್ಬೋದು, ಅವರನ್ನು ನಾವು ಗೌರವಪೂರ್ವಕವಾಗಿ ನಡೆದುಕೊಂಡು ಬಂದಿದ್ದೇವೆ ಎನ್ನುವಂಥ ಮಾತು ಹೊಲೆಯ ಸಮಾಜದ ಮುಖಂಡರ ಮಾತಾಗಿರುತ್ತೆ. ಒಂದು ವೇಳೆ ನಿಮ್ಮ ತರ ನಾವು ರೂಢಿ ಹಿಡಿದ್ಬಿಟ್ರೆ ಹೊಲೆಯರು ಏನ್ ಮಾಡಬಲ್ಲರು ಅಂತಕ್ಕಂಥದ್ದನ್ನು ಕೂಡ ನೀವು ತಿಳ್ಕೊಂಡಿರಬಹುದು. ಆದರೆ ನಿಮ್ಮ ತರ ದುಡುಕಿನ ಕೆಲಸ ಹೊಲೆಯರಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಅವರು ಆಗ್ಲೇ ತಿಳ್ಕೊಂಡಿದ್ದಾರೆ. ನರಸಪ್ಪ ಅವರೇ, ನೀವು ಇನ್ನು ಅಧಿಕಾರಕ್ಕೆ ಬರೋಕ್ಕೆ ತುಂಬಾ ದಿನಗಳು ಬೇಕು. ಎಲ್ಲೂ ಕೂಡ ನೀವು ಗ್ರಾಮ ಪಂಚಾಯತ್ ಗೆದ್ದವರು ಅಲ್ಲ, ಗೆಲ್ಲಕ್ಕೆ ಹೋಗೋರು ಅಲ್ಲ. ಆದರೆ ನಿಮ್ಮ ಬಾಯಲ್ಲಿ ರಾಜ್ಯದ ಅಧ್ಯಕ್ಷರಾಗಿ ಈ ತರ ಮಾತಾಡಿದ್ರೆ ನಿಮ್ಮನ್ನೇ ಯಾರು ಓಟ್ ಹಾಕ್ತಾರೆ? ನಿಮ್ಮ ಮಾದಿರನ್ನ ಹೊಲೆಯರು ಓಟ್ ಹಾಕ್ತಾರಾ? ಓಕೆ, ನೀವು ಅನ್ಕೊಂಡಾರ ಹಾಗೆ ನೀವು ಚಲುವಾದಿಗಳನ್ನ ಮತ್ತು ಹೊಲೆಯರನ್ನ ನೀವು ಇಲ್ಲಿ ಓಟ್ ಹಾಕಲ್ಲ, ಅವ್ರನ್ನ ಸೋಲಿಸ್ತೀವಿ ಅಂತೇಳಿ ಒಂದು ಕಡೆಯಿಂದ ತೊಡೆ ತಡ್ತಾ ಇದ್ರಿ. ಹಾಗಂದ್ಮೇಲೆ ಈ ಹೊಲೆಯರು ಮತ್ತು ಚಲುವಾದಿಗಳು ಮಾದಿಗರ ಸುಮ್ಮನೆ ಬಿಡ್ತಾರ? ಮಾದಿಗರ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ತಾರ? ಇವರೇನೆಲ್ಲೋ ಒಂದು ಗಾಂಜಿ ಪೀಂಜಿಗಳಂತ ತಿಳ್ಕೊಂಡಿದ್ದೀರ? ಮನ್ಸು ಮಾಡಿದ್ರೆ ಇವರು ನಿಮ್ಗಿಂತಲೂ ಜಾಸ್ತಿ ಜನರನ್ನ ಸೋಲಿಸಬಹುದು. ಆದರೆ ನೀವು ಎಲ್ಲ ಒಟ್ಟಿಗೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿರುವಂಥ ಮಾರ್ಗದರ್ಶನದಲ್ಲಿ ಹೋಗಿ ಈ ಪೊಲಿಟಿಕಲ್ ಈಸ್ ಎ ಪವರ್ ಕೀ ಅಂತಕ್ಕಂಥ ಮಾತನ್ನ ಏನು ಬಾಬಾ ಸಾಹೇಬ್ ಹೇಳಿದ್ರು, ಅದನ್ನ ಈ ಪೊಲಿಟಿಕಲ್ ಕೀನ ನಿಮ್ಮ ಕೈಲಿಟ್ಕೊಳ್ಳಿ. ಅವಾಗ ಮಾತ್ರ ಹೊಲೆಯರು ಮತ್ತು ಮಾದಿಗರು ಒಂದಾದಾಗ ಬಿಜೆಪಿ ಆಗಿರ್ಬೋದು, RSS ಆಗಿರ್ಬೋದು, ಅಥವಾ ಇನ್ನೊಂದು ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಿಮ್ಮನ್ನ ಮಂಡಿ ಊರಿಗೆ ಕೂತ್ಕೊಳ್ತೇನೆ. ನರಸಪ್ಪ, ಏನು ಈ ತರ ಮಾತಾಡೋದು? ಚಿಲ್ಲರೆ ಮಾತಾಡಿ ಮನಸ್ಸುಗಳೆಲ್ಲ ಚಿಲ್ಲರೆ ಮಾಡ್ತಾ ಇದ್ದೀರಪ್ಪ. ಈ ತರ ಮಾಡೋದ್ರಿಂದ ಶೋಭೆ ಬರೋದಲ್ಲ. ನೀವು ಇವತ್ತಲ್ಲ ನಾಳೆ, ಇವತ್ತು ಹೇಳ್ತಾ ಇದೀವಿ, ಒಳ ಮೀಸಲಾತಿ ಬರುತ್ತೋ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ನೀವು ಹೊಲೆ ಮಾದಿಗರು ಒಂದು ಕಡೆ ಕೂತ್ಕೊಂಡು ಆಲೋಚನೆ ಮಾಡಿ, ನನಗೊಂದಿಷ್ಟು ಸಹಾಯ ಮಾಡಿ, ನಿನಗೊಂದಿಷ್ಟು ಸಹಾಯ ಮಾಡಿ ಮಾಡಿಕೊಂಡಾಗ ಮಾತ್ರ ಈ ನೀವನ್ನ ಗೆಲ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನು ಕೂಡ ರಸ್ತೆ ಮೇಲೆ ನಿಲ್ಲಿಸ್ತಾರೆ. ನಿಮ್ಮನ್ನು ಕೂಡ ಏನು ಕರೆದು ಮನೇಲಿ ಕೂಡಿಸ್ಕೊಳ್ಳ, ನಿಮ್ಮನ್ನು ಮಾದಿಗರು ಕರೆದು ಯಾವುದೋ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆಯಲ್ಲ. ಅರ್ಥ ಮಾಡ್ಕೊಳ್ಳಿ, ಇನ್ನೂ ಕಾಲ ಮಿಂಚಿಲ್ಲ. ಯಾರ್ದೋ ಒಬ್ಬ BJP RSS ಏಜೆಂಟರ ತರ ಮಾತಾಡಕ್ ಹೋಗ್ಬೇಡಿ.
ನೀವು ಕೂಡ ನಿಮ್ಮ ಆಲೋಚನೆ, ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ಮಾತಾಡೋದನ್ನ ಮಾಡಿ. ಎಲ್ಲೋ ಒಂದು ಕಡೆಯಿಂದ ಗಾಳಿಯಲ್ಲಿ ಗುಂಡು ಹಾರಿಸೋದು, ಯಾವುದೋ ಮಾತು ಕೇಳ್ಕೊಂಡು ಇಲ್ಲಿ ಬಂದು ಡೊಂಗಿರು ಹೊಡೆಯೋದು ಮಾಡೋದು ತುಂಬ ಕಷ್ಟದ ಕೆಲಸ. ಮುಂದಿನ ದಿನಮಾನಗಳಲ್ಲಿ ಹತ್ತತ್ರ ಬರ್ತಾ ಇದ್ದಾವೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದರ ನಂತರ MLA ಸ್ಥಾನಗಳು ಬರುತ್ತೆ. ನೀವು ಒಲೆಯರು ಮತ್ತು ಮಾದಿರು ಸೇರಿಕೊಂಡು ಗೆದ್ದು ಹೋಗಿ ವಿಧಾನಸಭೆ ಪ್ರವೇಶ ಮಾಡಬೇಕು. ನೀವು ರಾಜ್ಯನ ಆಳ್ಬೇಕನ್ನೋ ಕನಸು ಅಂಬೇಡ್ಕರ್ದಾಗಿತ್ತು. ಆದರೆ ನೀವೆಲ್ಲ ಸೇರಿಕೊಂಡು ಬಾಲ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಸುದ್ದಿ ಇಷ್ಟ ಆಗಿದೆಯೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನೇರವಾಗಿ ಬರೆದು ತಿಳಿಸ್ರಿ. ನಾನು ಮತ್ತೆ ಅದನ್ನ ಸುದ್ದಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ.